ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಮ್ಮ ಕಲಬುರಗಿಯ ಜಿಲ್ಲೆ, ಬಿಸಿಲ ನಾಡು ಕಲಬುರಗಿ ಜಿಲ್ಲೆ ಜಗತ್ ಸರ್ಕಲ್ನಾಗಿದ್ದೀನಿ ನಾನು. ನೀವೇನು ನೋಡ್ಲತ್ತಿರಲ್ಲ, ಇದು ಜಗತ್ ಸರ್ಕಲ್ಲು. ಈಗ ಅದೇ ರೀತಿ ಈ ಕಡೆ ಬರ್ರಿ. ಈ ಕಡೆ ಬಂದಿರಪ್ಪ ಅಂದರೆ ಇದು ಬಸ್ ಸ್ಟ್ಯಾಂಡ್ ಹೋಗುವ ರೋಡು. ಈಗ ಅದ್ರ ಬಗಲಾಗೆ ವಿಶ್ವಗುರು ಬಸವಣ್ಣನವರ ಸ್ಟ್ಯಾಚ್ಯೂ, ಅದ್ರ ಪಕ್ಕದಾಗೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಇದೆ. ಅದ್ರ ಬಗಲಾಗಿಂದ ನಾವು ಓದೇವಪ್ಪ ಅಂತಂದ್ರೆ ಮಾರ್ಕೆಟ್ಗೆ ಹೋಗ್ತೀವಿ. ನೀವೇನು ನೋಡ್ಲತ್ತಿರಲ್ಲ, ಇದು ಮಾರ್ಕೆಟ್ ರೋಡು. ಇದು ಮಾರ್ಕೆಟ್ ರೋಡ್ ಅದಲ್ಲ, ಮಾರ್ಕೆಟ್ ಅಂದ್ರೆ ಸೂಪರ್ ಮಾರ್ಕೆಟ್ ಹೋಗುವ ರೋಡು. ಈಗ ನೀವು ನೋಡ್ಲತ್ತಿರಲ್ಲ, ಇದು ಸೂಪರ್ ಮಾರ್ಕೆಟಿಗೆ ಹೋಗುವಂಥ ರೋಡು. ಇಲ್ಲಿ ಕಲಬುರಗಿಯಲ್ಲಿ ಕೆಲಸ ಇತ್ತು, ಬಂದಿದ್ದೆ ನಾನು. ಮಾರ್ಕೆಟ್ ಸೂಪರ್ ಮಾರ್ಕೆಟ್ ಹೋಗ್ಲತ್ತಿದೆ. ಇಲ್ಲಿ ಒಂದು ರೋಡ್ ಮಾಡ್ಯಾರ, ಅದು ನಮ್ಮ ಕಣ್ಣಿಗೆ ಕಂಡಿತ್ತು. ನಾವು ಚಿಕ್ಕ ವಿಡಿಯೋ ಮಾಡಿ ಯಾವ ರೀತಿ ಮಾಡ್ಯಾರ, ಇಂಥ ಡಿಜಿಟಲ್ನಾಗು ಇಷ್ಟು ಸೂಪರಾಗಿ ಮಾಡ್ಯಾರ ಅಂತ ನಿಮ್ಮೆಲ್ಲರಿಗೆ ತೋರಿಸೋಣ ಅಂತ ನಾನು ಬಂದೆ. ಇಲ್ಲಿ ನೋಡ್ರಿ, ಇದು ಮಾರ್ಕೆಟ್ ಹೋಗುವ ರೋಡು. ಅದ್ರ ಬಗಲಾಗೆ ಒಂದು ರೋಡ್ ಅದ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಅಲ್ಲೊಂದು ಸರ್ಕಲ್ನಾಗ ಕೂಡ್ಸ್ಯಾರ. ಅದ್ರ ಬಗಲಾಗೆ ಒಂದು ಅಪ್ಪನ ಕೆರಿ ಅಂತ ಬರ್ತದ. ಕೆರಿ ಬಗಲಾಗೆ ಒಂದು ರೋಡ್ ಮಾಡ್ಯಾರ. ರೋಡ್ ನೋಡ್ರಿ ಹೆಂಗೆ ಮಾಡ್ಯಾರ, ಎಷ್ಟು ಸೂಪರಾಗಿ ಮಾಡ್ಯಾರ. ರೋಡು ಮಸ್ತಾಗಿ ಮಾಡ್ಯಾರ. ಮತ್ತು ಆ ರೋಡಿಗೆ ಅದೇನಂತಾರ, ಕ್ಯೂರಿಂಗ್ ಮಾಡಬೇಕಲ್ಲ, ಕ್ಯೂರಿಂಗ್ ಮಾಡೋ ಸಲಕ್ಕಾಗಿ ನೋಡ್ರಿ ಯಾವ ಥರ ಮಾಡ್ಯಾರ. ಸರ್ ಸ್ವಲ್ಪ ಬರ್ರಿ, ಸ್ವಲ್ಪ ಮೊಬೈಲ್ ಹಿಡೀರಿ, ಸ್ವಲ್ಪ ಮೊಬೈಲ್ ಹಿಡೀರಿ. ಇಷ್ಟೇ ಇದೆಲ್ಲ ತೋರಿಸ್ರಿ. ಇಲ್ಲಿ ನೋಡ್ರಿ, ಒಂದು ಕಲಬುರಗಿ ಜಿಲ್ಲೆದಾಗೂ ಸಿ ಹಾಕಿ ಫಸ್ಟ್ ಕ್ಲಾಸ್ ಆಗಿ ರೋಡ್ ಮಾಡ್ಯಾರ. ನೀವು ರೈಟಿಗೆ ನೋಡ್ಲತ್ತೀರಲ್ಲ, ಅಲ್ಲಿ ತೋರಿಸ್ತೀರ, ರೈಟಿಗೆ ತೋರಿಸ್ತೀರಿ, ಅದು ಅಪ್ಪನ ಕೆರಿ ಅಂತಾರ. ಈ ಕಡೆ ಲೆಫ್ಟಿಗೆ ಬಂದಿರಪ್ಪ ಅಂದ್ರೆ ಒಂದು ಸೂಪರ್ ಮಾರ್ಕೆಟ್ ಬರ್ತದ. ಅದ್ರ ಸೆಂಟರ್ನಾಗೆ ಒಂದು ರೋಡ್ ಅದ. ಇದಕ್ಕೆ ಏನಂತಾರ್ರಿ, ಈ ರೋಡಿಗೆ ಏನಂತಾರ? ಇಲ್ಲಿ ಮುಂದೆ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚ್ಯೂ ಅದ. ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚ್ಯೂ ಬರ್ತದ, ಅಲ್ಲೊಂದು ಸರ್ಕಲ್ ಬರ್ತದ, ಅಲ್ಲಿ ರೋಡ್ ಮಾಡ್ಯಾರ. ಕಲಬುರಗಿ ಜಿಲ್ಲೆದಾಗೆ, ಈ ಜಿಲ್ಲೆಗೆ ಒಂದು ಮಿನಿಮಮ್ ಅಂದ್ರೆ 7-8 ತಾಲೂಕುಗಳು ಬರ್ತಾವ. ದೊಡ್ಡ ಜಿಲ್ಲೆ ಅದಿದು. ಇಂಥ ಜಿಲ್ಲೆದಾಗ ಸಿ ರಸ್ತೆ ಮಾಡಿ, ಇಲ್ಲಿ ನೋಡ್ರಿ, ಈಗ ಇಲ್ಲಿ ತೋರಿಸ್ರಿ, ಸಮೀಪ ತೋರಿಸ್ರಿ. ಈಗ ಖರೀ ಮಣ್ಣು, ಈ ಮಣ್ಣಲ್ಲಿಂತೂ ಮಡಿಗಳು ಮಾಡಿ ಕ್ಯೂರಿಂಗ್ ಮಾಡ್ಲತ್ತಾರಲ್ರಿ. ಅಲ್ಲ, ಏನು ಈ ಥರ ವ್ಯವಸ್ಥೆ ನೋಡ್ರಿ. ಸಿಮಿಟಿಗೆ ಇಡ್ರಿ ನೀವೇನಾದ್ರೂ ಕಾಣಲ್ಲ ಯಾರು. ನಾನು ತೋರಿಸ್ರಿ, ಇಲ್ಲಿ ತೋರಿಸ್ರಿ. ಈ ಸಿಮಿಟಿಗೆ, ಕಂಕರಿಗೆ, ರಾಡಿಗೆ ಈ ಮಣ್ಣು ಮಿಕ್ಸ್ ಆಯ್ತಪ್ಪ ಅಂತಂದ್ರು ರೋಡು ಒಳಗೆ ಹೋಯ್ತಪ್ಪ ಅಂದ್ರೆ ಆಮೇಲೆ ಡ್ಯಾಮೇಜ್ ಆಗ್ಲಂತ ಚಾನ್ಸ್ ಇರ್ತದೆ. ಎಷ್ಟೋ ಸಾವಿರಗಟ್ಟಲೆ ಸಿಮೆಂಟ್ ಹಾಕಿ ಕೇಸಿ ರೋಡ್ ಮಾಡಿರ್ತೀರಿ. ರೋಡ್ ಮಾಡಿದ ಮೇಲೂ ಮಡಿಗಳು ಕಟ್ಟಬೇಕಲ್ಲ. ನಾವು ಒಂದು 30-40 ಬಿಲ್ಡಿಂಗ್ ಕಟ್ಟಿದೇವಪ್ಪ ಅಂತಂದ್ರೆ 100-120 ಚೀಲ ಸಿಮೆಂಟ್ ಹೋಗ್ತಾವೆ. ಆಮ್ಯಾಗ ಮರ್ದಿವ್ಸ ಏನು ಮಾಡ್ತೀವಪ್ಪ ಅಂದ್ರೆ ಮೇಸ್ತ್ರಿಗಳು ಬಂದು ಒಂದೇ ಒಂದು ಚೀಲ ಸಿಮೆಂಟಿನಾಗು 30-40 1200 ಸ್ಕ್ವೇರ್ ಫೀಟ್ ಚೆತ್ತಿಗೆ ಒಂದೇ ಒಂದು ಸಿಮೆಂಟ್ ಚೀಲದಾಗ ಅವರು ಮಡಿಗಳು ಕಟ್ತಾರೆ. ಮರ್ದಿವ್ಸ ಹಿಡಿದು ನಾವು ನೀರು ಹಾಕ್ಲಕ್ಕೆ ಚಾಲೂ ಮಾಡ್ತೀವಿ. ಸೂಪರಾಗಿ ಕ್ಯೂರಿಂಗ್ ಆಗ್ತದೆ. ಇಲ್ಲಿ ಎಷ್ಟೋ ಸಾವಿರಗಟ್ಲೆನೆ ನೀವು ಸಿಮೆಂಟ್ ಹಾಕಿ ರೋಡ್ ಮಾಡಿ ಸ್ವಲ್ಪ ಸಿಮೆಂಟ್ ಚೀಲ ಖರ್ಚು ಮಾಡಿ ಮಡಿಗಳು ಕಟ್ಟಿ ನೀರು ಹಾಕ್ಬೋದಲ್ಲ. ನೋಡ್ರಿ ಎಂಥ ವ್ಯವಸ್ಥೆ ಅದ. ಬಗಲಾಗಿ ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಅದ. ಅದ್ರ ಬಗಲಾಗಿ ಮತ್ತು ಬಸವಣ್ಣನವ್ರ ಸ್ಟ್ಯಾಚ್ಯೂ ಅದ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ಯಾನ ನೋಡ್ರಿ. ಇಲ್ಲಿ ನೋಡ್ರಿ, ತೋರಿಸ್ತೀನಿ ಬರ್ರಿ ನಿಮಗೆ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಇಲ್ಲಿ ನೋಡ್ರಿ, ಈ ಥರ ಇಟ್ಟಾರ ನಮ್ಮ ಕಲಬುರಗಿ ಜಿಲ್ಲೆದಾಗೆ. ನೋಡ್ರಿ ಎಷ್ಟು ಸೂಪರ್ ಅದ ನೋಡ್ರಿ. ಈಗ ನೀವು ಮುಂದೆ ನೋಡಿದ್ರಪ್ಪ ಅಂತಂದ್ರೆ ಇದು ಅಪ್ಪನ ಗುಡಿ ಬಗಲಾಗೆ ಈ ಥರ ಅದು ನೋಡ್ರಿ. ನಿಮ್ಮೆಲ್ಲರಿಗೆ ಸಂಪೂರ್ಣವಾಗಿ ತೋರಿಸ್ತೀನಿ ಬರ್ರಿ. ಅಲ್ಲ ರೀ, ಯಾರಾದ್ರೂ ಅಲ್ಲ, ಡಿಜಿಟಲ್ ಇಂಡಿಯಾ ವಿಶ್ವಗುರು ನಮ್ಮ ಭಾರತ ದೇಶ ಅಂತ ಹೇಳ್ತೀವಿ. ಒಂದು ರೋಡ್ ಮಾಡಿ ಕಂಕರು, ಸಿಮೆಂಟು, ರಾಡು ಎಲ್ಲ ಹಾಕಿ ರೋಡ್ ಮಾಡಿ ಆ ರೋಡಿಗೆ ಖರೀದು ಮಣ್ಣಾಕಿ ಯಾರಾದರೂ ಕ್ಯೂರಿಂಗ್ ಮಾಡ್ತಾರೇನ್ರಿ? ಈ ನೋಡ್ರಿ, ನಾವು ಎಷ್ಟು ನಮ್ಮ ದೇಶ ಇಡೀ ಪ್ರಪಂಚದಲ್ಲೇ ಮುಂದೋಗ್ಯದಂತೀವಿ. ಒಂದು ರೋಡ್ ಮಾಡಿ ಆ ರೋಡಿಗೆ ಖರೀ
ಮಣ್ಣಲಿಂತ ಕ್ಯೂರಿಂಗ್ ಮಾಡ್ಲತ್ತಾರ. ಎಷ್ಟು ಸೂಪರ್ ಆಗಿ ಮಾಡ್ಲತ್ತಾರ. ಆ ಇಂಜಿನಿಯರ್ ಅವ್ರಿಗೆ ಏನು ಅವಾರ್ಡ್ ಕೊಡ್ಬೇಕಾ ಏನು ಕೊಡ್ಬೇಕಂತ ನನಗಂತೂ ಗೊತ್ತಾಗಲ್ಲ. ಏನು ಅವ್ರಿಗೆ ಇದೇ ಕೆಸರಿನಾಗ ತಂದು ನಿಂದ್ರಿಸ್ಕೆ ಸನ್ಮಾನ ಮಾಡ್ಬೇಕು ಗೊತ್ತಿಲ್ಲ ನನಗೆ. ನೋಡ್ರಿ ನೀವೀಗ ಎಷ್ಟು ಸೂಪರ್ ಆಗಿ ಮಾಡ್ಯಾರ ನೋಡ್ರಿ. ಅಲ್ಲ ರೀ, ಒಟ್ಟಿಗೆ ಏನು ತಿಂತೀರಪ್ಪ ನೀವು? ನೀವು ಸ್ವಂತ ಮನಿ ಕಟ್ತೀರಲ್ಲ, ನೀವು ಸ್ವಂತ ಮನಿ ಕಟ್ಟಿದಾಗ ನೀವು ಮನಿ ಮ್ಯಾಗು ಛತ್ತಿರ್ತದಲ್ಲ, ಛತ್ತಿನ ಮ್ಯಾಗ ಇದೇ ಥರ ನೀವು ಕ್ಯೂರಿಂಗ್ ಮಾಡಿಸ್ಕೊತೀರ. ಮಣ್ಣಲ್ಲಿಂತ ಮಡಿ ಮಾಡಿ ಆ ಮಡಿ ಮಾಡಿ ಕೇಸಿ ಅದ್ರಾಗ ನೀರು ತುಂಬ್ರಿ. ನಿಮ್ಮ ಸ್ವಂತ ಮನಿಗಳು ಕಟ್ಸ್ಕೊತೀರಲ್ಲ, ದೊಡ್ಡ ದೊಡ್ಡ 30-40 ಡೂಪ್ಲೆಸ್ಸು, ಗಂಧದ ಮರ, ಡೋರ್ಗಳು ಮಾಡಿಸಿ ಭಾರಿ ಭಾರಿ ಕಟ್ಸ್ಕೊತೀರಲ್ಲ, ಅಂಥ ಮನಿಗಳ್ನಾಗ ಇಂಥ ಮಣ್ಣು ಹಾಕಿ ನೀವು ಕ್ಯೂರಿಂಗ್ ಮಾಡ್ಬೇಕಲ್ಲ, ಅವಾಗ ಗೊತ್ತಾಗ್ತದೆ ನಿಮಗೆ. ಇದು ಯಾಕಂದ್ರೆ ಸರ್ಕಾರ ದುಡ್ಡು, ಯಾರ ಅಪ್ಪನ ಜಾತ್ರೆ. ಏನಿದೆ ಲೆಕ್ಕ ನೋಡ್ರಿ. ಇಲ್ಲೊಂದು ಒಂದು ಗೋಣ್ಚೀಲ ಇಲ್ಲೊಂದು ಕಾಣ್ಲತ್ತದ, ಈಗ ಇಲ್ಲೊಂದು ಕಾಣ್ಲತ್ತದ. ಸುಮ್ಮನೆ ಹೆಸರಿಗೆ ಅಷ್ಟು ಇಲ್ಲೊಂದು ಗೋಣ್ಚೀಲ ಹಾಕ್ಯಾರ, ಉಳಿದೆಲ್ಲ ಮನ್ಸು ಬಂದಂಗೆ ಹಾಕ್ಯಾರ. ನಿಮ್ಗೆ ಜೂ ಮಾಡಿ ತೋರಿಸ್ತೀವಿ ನೋಡ್ರಿ. ಈಗ ಎಷ್ಟು ಸೂಪರ್ ಅದ ನೋಡ್ರಿ. ನಾಚಿಕೆ ಮಾನ ಮರ್ಯಾದೆ ಯಾರಿಗನ್ನ ಇದ್ರಪ್ಪ ಅಂತಂದ್ರೆ ಇಮಿಡಿಯೇಟ್ಲಿ ಇದು JCP ನಿಂತು ಫುಲ್ ಎಲ್ಲ ಕ್ಲೀನ್ ಮಾಡಿಸ್ಕೇಸಿ ಗೋಣ್ಚೀಲ ಹಾಕ್ರಿ. ಇಲ್ಲಪ್ಪ ಅಂದ್ರೆ ಕವಳಿ ಹುಲ್ಲು ಹಾಕ್ರಿ. ಕವಳಿ ಹುಲ್ಲು ಹಾಕಿ ಫಸ್ಟ್ ಕ್ಲಾಸ್ ಆಗಿ ಕ್ಯೂರಿಂಗ್ ಮಾಡಿಸ್ಬೇಕು. ಇದೇನದಪ್ಪ ಸಾರ್ವಜನಿಕ ಗ್ರಂಥಾಲಯ. ಇಲ್ಲಿ ನೋಡ್ರಿ, ಕರ್ನಾಟಕ ಸರ್ಕಾರ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ನಗರ ಕೇಂದ್ರ ಗ್ರಂಥಾಲಯ ಕಲಬುರಗಿ. ಅದ್ರ ಎದುರುಗಡೆನೇ ಅದಿದು ರೋಡು. ಈ ರೋಡ್ಲಿಂದ ನಾವು ಸೀದಾ ಹೋದೇವಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರು ಸ್ಟ್ಯಾಚ್ಯೂ ಕೂಡ್ಸ್ಯಾರ, ಅಲ್ಲಿ ಒಂದು ಸರ್ಕಲ್ ಬರ್ತದ. ಸ್ವಲ್ಪ ಮುಂದೆ ಹೋದೇವಪ್ಪ ಅಂದ್ರೆ ಸಿಟಿ ಬಸ್ ಸ್ಟಾಪ್ ಬರ್ತದ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಕಡೆ ಗಮನ ಹರಿಸಿ ನಾಳೆನೆ ಬೆಳಿಗ್ಗೆ JCP ಇಂದ ಎಲ್ಲ ಕ್ಲೀನ್ ಮಾಡಿಸಿ ಸಿಮೆಂಟ್ಲಿಂತ ಮಡಿಗಳು ಕಟ್ಟಿ ಫಸ್ಟ್ ಕ್ಲಾಸಾಗಿ ಕ್ಯೂರಿಂಗ್ ಮಾಡ್ಬೇಕಂತ ನನ್ನ ಕಳಕಳಿಯ ಮನವಿ. ಎಲ್ಲರಿಗೂ ಒಳ್ಳೇದಾಗಲಿ. ನಿಮ್ಮ ಶೇಖರ್ ಸೇಡಂ.